ಒಂದು ಚಿಕ್ಕ ಕತೆ ಹೇಳ್ತೀನಿ, ಅದು ಲೈಫ್ಗೂ ಕೂಡ ಬಹಳ ಮುಖ್ಯ. ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಕೆಳಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಸ್ಲಮ್, ಗಲೀಜ್ ಅಟ್ಮಾಸ್ಫಿಯರ್, ಏನು ಕಿತ್ತಾಡ್ತಾ ಇದ್ರಂತೆ ಎಮೋಷನಲಿ. ಗಂಡ ಹೆಂಡತಿಗೆ ಬೈತೀನಿ, ಅದೇ ಹೊಡೆದಾಕ್ಬಿಡ್ತೀನಿ, ಕತ್ರಸ್ ಹಾಕ್ಬಿಡ್ತೀನಿ ಅಂತ. ಹೆಂಡತಿಲೇ ನೀನ್ ನನ್ನ ಮಗನೇ ನೀನ್ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಅಂತ. ಈ ತರ ಫುಲ್ ಗಲಾಟೆ, ಮಕ್ಕಳು ಅಳ್ತಾ ಇದ್ದಾರೆ. ಪಾರ್ವತಿ ಕೇಳದ್ಲಂತೆ, ಏನ್ ಶಿವ ನೀನ್ ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೇನಾರ ಒಂದ್ ವರಾಗಿರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ನೆ ಬಾ ಹೋಗೋಣ ಮುಂದೆ ಅಂತ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನ್ ಏನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ. ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡತಿ, ತಡೆದ್ಬಿಟ್ಟು ಗಂಡರ್ ಕೇಳದಂತೆ, ನಿನ್ಗೇನಾರ ಒಂದ್ ವರ ಕೇಳ, ಯಾಕೆ ಕೊಡ್ತೀನಿ ಅಂತ. ಅವ್ನು ಆವೇಶದಲ್ಲಿ ಇದ್ನಲ್ಲ, ಕೋಪದಲ್ಲಿ, ವರ ಕೊಡ್ತೀಯಾ, ಆಗತ್ತಾ, ನೀನು ಹೆಂಡತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ ಹೆಂಡತಿ ಹಂದಿ ಆಗೋಗ್ಬಿಟ್ಲಂತ.